ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ವಿಶೇಷವಾಗಿ ಸಂಘದ ಕರ್ತನೆ, ನಿಮ್ಮ ವಾಕ್ಯವನ್ನ ಕೇಳೋದಕ್ಕೆ ಈ ಸಹಾಯ ಮಾಡಿ. ಈ ದಿನ ಅಪ್ಪ ನಿಮ್ಮ ವಾಕ್ಯವನ್ನು ಧ್ಯಾನಿಸಲ್ಪದಂತ ಪ್ರತಿಯೊಬ್ಬರನ್ನು ನಿಮಗೆ ಒಪ್ಪಿಸ್ಕೊಳ್ತೇವೆ ಸ್ವಾಮಿ. ಧನ್ಯ ದೇವರೇ ಸ್ತೋತ್ರ, ಕೃಪೆಗಳ ದೇವರೇ ಸ್ತೋತ್ರ. ನಮ್ಮ ಜನಗಳಿಗೆ ನೀವು ಮಾತಾಡು, ಪವಿತ್ರ ಆತ್ಮ ಜಾಗದಲ್ಲಿ ನಿಂತು ನೀವು ಮಾತಾಡಿ ಬಲಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬಿಡುವು ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಮತ್ತಾಯ ಬರೆದ ವಾರ್ತೆ 21ನೇ ಅಧ್ಯಾಯ 1ರಿಂದ 11 ವಾಕ್ಯಗಳನ್ನ ಓದಿಕೊಳ್ಳೋಣ. ಎಲ್ಲ ತೆಗೆದ್ರ? ಮತ್ತಾಯನ ಬರೆದ ವಾರ್ತೆ 21ನೇ ಅಧ್ಯಾಯ 1ರಿಂದ 11 ವಾಕ್ಯಗಳು ಓದು ಮುಂದೆ. ಕಂಟಿನ್ಯೂ. ನೆಕ್ಸ್ಟ್ ಹೋಗಿ ಇನ್ನೊಬ್ರು ಹೋದ್ರಿ. ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವಿದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ, ಮೇಲಣ ಲೋಕದಲ್ಲಿ ಜಯ ಎಂದು ಆರ್ಭಟಿಸಿದರು. ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ, ಈತನು ಯಾರು ಅಂದರು. ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿ, ಗಲಿಲಾಯದ ನಜರೇತಿನ ಯೇಸು ಅಂದರು. ಓಕೆ, ದೇವರ ಸ್ತೋತ್ರ, ಹಲ್ಲೆಲೂಯಾ. ಈಗಾಗಲೇ ವಾಕ್ಯವನ್ನು ಓದುವಾಗ ಗಮನಿಸಿರ್ತೀರಾ, ಮತ್ತೊಂದು ಸಾರಿ ನಿಮಗೆ ಹೇಳ್ತೇನೆ, ಗಮನಿಸಿರಿ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಿರುವ ಬೆಥೇಲಿಗೆ ಬಂದಾಗ ಯೇಸು ಇಬ್ಬರ ಶಿಷ್ಯರನ್ನ ಕರೆದು, ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿರಿ, ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತಿಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣಿದಿರಿ, ಅವುಗಳ ಬಿಚ್ಚಿ ನನ್ನ ಹತ್ತಿರ ಕರ್ಕೊಂಡು ಬನ್ನಿರಿ. ಯಾವನಾದ್ರೂ ನಿಮಗೆ ಏನಾದ್ರೂ ಹೇಳಿದ್ರೆ, ಇವು ಸ್ವಾಮಿ ಅವರಿಗೆ ಬೇಕಾಗಿವೆ ಅನ್ನಿರಿ, ಕೂಡಲೇ ಅವುಗಳನ್ನ ಬಿಟ್ಟು ಕೊಡುವನು ಎಂದು ಹೇಳಿ ಕಳಿಸಿದನು. ಆಮೆನ್, ಆಮೆನ್. ಯೇಸು ಸ್ವಾಮಿ ಇನ್ನೇನು ಶಿಲುಬೆಗೆ ಹೋಗಬೇಕು. ಆಗ ಹೋಗೋದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಹುಟ್ಟಿದ್ದಾಗಲಿ, ಅವರ ಊರಲ್ಲಿ ನಡೆದಿದ್ದಾಗಲಿ, ಅದ್ಭುತಗಳಾಗಲಿ, ಯಾವ ದೇಶಕ್ಕೆ, ಯಾವ ರಾಜ್ಯಕ್ಕೆ, ಯಾವ ಊರಿಗೆ ಹೋಗ್ಬೇಕಾದ್ರೂ ಸಹ ಅದರ ಹಿಂದ್ಗಡೆ ಅನೇಕ ಪ್ರವಾದನೆಗಳಿತ್ತು. ಇಂಥ ಊರಿಗೆ ಹೋಗ್ಬೇಕಾಗಿತ್ತು, ಇಂಥ ಜನಗಳನ್ನ ಮುಟ್ಟಬೇಕಾಗಿತ್ತು. ಆ ರೀತಿಯಾಗಿ ಆ ಪ್ರವಾದನೆ ನೆರವೇರಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನ ಆ ಪ್ರವಾದನೆ ನೆರವೇರಿಸ್ತಾ ಬಂದ್ರು. ಆಮೆನ್, ಆಮೆನ್, ಹಲ್ಲೆಲೂಯಾ. ಅದರಲ್ಲಿ ಒಂದು ಪ್ರವಾದನೆ ಏನಪ್ಪಾ ಅಂದ್ರೆ, ಆತನ ಕತ್ತೆಯ ಮರಿಯನ್ನ ಹತ್ತಿ ಯೆರೂಸಲೇಮಿಗೆ ರಾಜನಾಗಿ ಪ್ರವೇಶ ಮಾಡುವಂಥದ್ದು. ಆಮೆನ್, ಆಮೆನ್, ಹಲ್ಲೆಲೂಯಾ. ಇಲ್ಲಿ ಗಮನಿಸಬೇಕಾದ್ದು ಜಕ್ರಯ ಗ್ರಂಥ 9ನೇ ಅಧ್ಯಾಯ 9ನೇ ವಾಕ್ಯ ಓದಿ. ಜಕ್ರಯ 9ನೇ ಅಧ್ಯಾಯ 9ನೇ ವಾಕ್ಯ. ಸಿಯೋನ್ ನಗರಿಯೇ ಬಹು ಸಂತೋಷ ಪಡು, ಬಹು ಸಂತೋಷ ಪಡು, ಯೆರೂಸಲೇಮೇ, ಯೆರೂಸಲೇಮೇ, ಯೆರೂಸಲೇಂಪುರಿಯೇ, ಯೆರೂಸಲೇಂಪುರಿಯೇ, ಹರ್ಷಧ್ವನಿಗೈ, ನೋಡು ನಿನ್ನ ಅರಸು, ನಿನ್ನ ಅರಸು ನಿನ್ನ ಬಳಿಗೆ ಬರ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ, ಕತ್ತೆಯನ್ನು, ಹೌದು, ಪ್ರಾಯದ ಕತ್ತಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. ಹಲ್ಲೆಲೂಯಾ. ಇದು ಸುಮಾರು ವರ್ಷಗಳ ಹಿಂದ್ಗಡೆ ಜಕ್ರಯ ಪ್ರವಾದಿ ಮುಖಾಂತರ ಹೇಳಿದಂತ ಮಾತು ಯೇಸು ಕ್ರಿಸ್ತನ ಜೀವಿತದಲ್ಲಿ ನೆರವೇರಬೇಕಾಗಿತ್ತು. ಎಲ್ಲವೂ ಪ್ರವಾದಿ ನೆರವೇರಿ ಬರ್ತಿರಬೇಕಾದ್ರೆ ಈ ಕತ್ತೆ ಮೇಲೆ ಹತ್ತಿ ರಾಜನಾಗಿ ಪ್ರವೇಶ ಮಾಡುವಂತಹ ಆ ಸಂದರ್ಭ, ಅವಕಾಶ, ಆ ಸಂದರ್ಭ ಬಂತು.
ಅದನ್ನ ಗರಿಗಳ ಭಾನುವಾರ ಅಂತೀವಿ. ರಾಜನಾಗಿ ಕತ್ತೆ ಮೇಲೆ ಬಂದಂತಹ ದಿನವನ್ನು ಕರಿತೀವಿ. ವಿಧ ವಿಧವಾಗಿ ಹೇಳುವಂತಹವಾಗಿದೆ. ಪ್ರೀತಿಯ ದೇವ ಜನರೇ, ಈ ಮಾತನ್ನ ನೆರವೇರುವಾಗ ಅಲ್ಲಿ ಜನಗಳಿಗೆ ಇದನ್ನು ಯಾರು ಎಂಬ ಪ್ರಶ್ನೆ ಉದ್ಭವಿಸ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನು ರಾಜಕುಮಾರನಾಗಿ ಒಂದು ಮಗುವಾಗಿದ್ದಾಗ ಅನೇಕ ರಾಜರುಗಳು ಬಂದ ಸದಿಸಿದ್ ನಾವು ನೋಡ್ತೇವೆ. ಆ ಜಾಗವನ್ನ ಹುಡುಕಿ ಬಂದು ಅದನ್ನ ನಮಸ್ಕಾರ ಮಾಡಿ ನೋಡ್ತೇವೆ. ಈಗ ರಾಜನಾಗಿ ಬರುವಂತದ್ದು ಯೆರೂಸಲೇಮಿನಲ್ಲಿ ರಾಜನಾಗಿ ಒಂದು ಪ್ರವೇಶ ಮಾಡುವಂತ ಸಂದರ್ಭ. ಆಮೇಲೆ ಆ ವಾಕ್ಯ ನೆರವೇರೋದಕ್ಕೋಸ್ಕರ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಯೇಸು ಕ್ರಿಸ್ತರು ಒಂದು ಮಾತನ್ನು ಹೇಳ್ತಾ ಈ ಶಿಷ್ಯರನ್ನ ಕರೆದು, ಇಬ್ಬರು ಶಿಷ್ಯರನ್ನ ಕರೆದು ಹೇಳ್ತಿದ್ದಾರೆ. ಏನಂತ ಹೇಳಿ ನೋಡ್ರಿ, 2ನೇ ವಾಕ್ಯದಲ್ಲಿ ಆ ಇಬ್ಬರು ಶಿಷ್ಯರನ್ನ ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ, ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಆಮೆನ್, ಆಮೆನ್. ಏನಂತೆ, ನಿಮ್ಗೆ ಕಾಣುವಂತ ಈ ಊರಿಗೆ ಹೋಗ್ರಿ. ಆ ಊರಿನ ಮಧ್ಯದಲ್ಲಿ ಒಂದು ಕತ್ತೆಯ ಮರಿಯನ್ನ ಒಂದು ಕಲ್ಲಿಗೆ ಕಟ್ಟಾಕಿದ್ದಾರೆ. ಆ ಕತ್ತೆಯನ್ನ ಬಿಡಿಸ್ಕೊಬನ್ರಿ. ಯಾರನ್ನ ಕೇಳಿದ್ರೆ ಇದು ಸ್ವಾಮಿಯವರಿಗೆ ಬೇಕಾಗಿದೆ. ಆಮೇನ್. ಎಷ್ಟು ಜನ ಆಮೇನ್ ಹೇಳ್ತಾರೆ? ಹಲ್ಲೆಲೂಯಾ. ಆಗ ಯೇಸು ಹೇಳ್ತಾರೆ, ನೀವು ಯೇಸು ಸ್ವಾಮಿಗೆ ಬೇಕಾಗಿದೆ ಅಂತ ಹೇಳುವಾಗ ಅವ್ರು ಏನು ಮಾತಾಡೋದಿಲ್ಲ, ಬಿಚ್ಚಿ ಕಳಿಸ್ತಾರೆ ಅಂತೇಳಿ. ಆಮೆನ್, ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವಂತ ನೀವು, ನಿಮ್ಮ ಹತ್ರ ಇರುವಂತಹ ಯಾವುದೇ ಒಂದು ವಸ್ತು ಆಗಲಿ, ಗಾಡಿ ಆಗಲಿ, ಜಾಗ ಆಗಲಿ, ಮನೆ ಆಗಲಿ, ವಸ್ತು ಅಥವಾ ಒಡವೆಗಳಾಗಲಿ, ಬಟ್ಟೆ ಆಗಲಿ, ಹಣ ಆಗಲಿ, ಇದು ಸ್ವಾಮಿಗೆ ಬೇಕು ಅಂದಾಗ ಎಷ್ಟು ಜನ ಕೊಡಕ್ ರೆಡಿ ಇದ್ದೀರಾ? ಆಮೆನ್, ಹಲ್ಲೆಲೂಯಾ. ರೆಡಿ ಇದ್ದೀರಾ? ವೆರಿ ಗುಡ್. ನೀವು ರೆಡಿ ಇದ್ದೀರೋದ್ರಿಂದ ಚರ್ಚ್ ಬೇಗ ಕೆಲಸ ಮುಗ್ದೋಗ್ತದೆ. ಆಮೇಲೆ ಈಗಾಗಲೇ ಅದು ಕಲ್ಲುಗಳೆಲ್ಲ ಕಟ್ಟಿದ್ವಿ, ನಾಳೆದಿಲ್ಲ ಲಿಂಟ್ ಲೆವೆಲ್ ಹಾಕಿದ್ರೆ ಮುಗ್ದೋಗ್ತದೆ ಕೆಲಸ. ನೆಕ್ಸ್ಟ್ ಪ್ಲಾಸ್ಟಿಕ್ ಸೀಟ್ ಹಾಕ್ಬೇಕು. ಇವತ್ತು ನಿಮ್ಮ ಹತ್ರ ಏನಿದೆಯೋ ಸ್ವಾಮಿಗೆ ಬೇಕಾಗಿದೆ. ಸ್ವಾಮಿ ಹೇಳಿದ್ರು, ಆ ಊರಲ್ಲಿಂದ ಕತ್ತೆ ನನಗೆ ಬೇಕಾಗಿದೆ ಅಂದ್ರೆ ಬಿಚ್ಚಿ ಕಳಿಸ್ತಾರೆ. ಆಮೇಲೆ ಹಾಗಾದ್ರೆ ದೇವರು ಕೊಡೋದಕ್ಕೆ ನಿಮ್ಮ ಹತ್ರ ಏನಿದೆ, ಏನು ಬೇಕಾಗಿದೆ ದೇವರು ಕೊಡೋದಿಕ್ಕೆ? ನಿಮ್ಮ ಹತ್ರ ಇಲ್ದಿದ್ದನ್ನ ದೇವರು ಕೇಳೋದಿಲ್ಲ. ಆಮೇಲೆ ನಿಮ್ಮ ಹತ್ರ ಇಲ್ದಿದ್ದನ್ನ ದೇವರು ಕೇಳಲ್ಲ. ನಿನ್ನ ಹತ್ರ ಇರೋದನ್ನೇ ಕೇಳ್ತಾರೆ. ಆದ್ರೆ ಎಷ್ಟು ಜನ ಕೊಡಕ್ ರೆಡಿ ಇದ್ದೀರಾ? ಹಲ್ಲೆಲೂಯಾ. ದೇವರೇ, ನಾನು ಕೊಡ್ತೀನಿ, ನನ್ನನ್ನೇ ನೀನು ಕೊಡ್ತೀನಿ, ನನ್ನ ಕುಟುಂಬವನ್ನೇ ನಿನಗೆ ಕೊಡ್ತೀನಿ, ನಮ್ಮನ್ನೇ ನಿನಗೆ ಸಮರ್ಪಿಸ್ತೇವೆ. ಇಟ್ಟು చెప్పి ಸಿಕ್ಕೇಸ್ತಾರೆ. ಹುಷಾರಾಗಿ ನೋಡಲ್ಲ ಪಾಸ್ಟ್ರು. ಅದೇ ಕೆಲವರು ಮಾತಾಡ್ತಾ ಇಲ್ಲ, ಕೈ ಎತ್ತಾ ಇಲ್ಲ. ಎಷ್ಟು ಜನ ರೆಡಿ ಆಗಿದೆ ನಿಮ್ಮನ್ನ ನೀವೇ ಕೊಡೋದಕ್ಕೆ, ದೇವರಿಗೆ ಕೂಡ ಸಮರ್ಪಿಸಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಇಲ್ಲೇ ಕುತ್ಕೊಂಡು ಪ್ರಾರ್ಥನೆ ಮಾಡ್ರಿ, ದೇವರೇ ಎಷ್ಟು ಸೇವೆ ನಡೀತಾ ಇದೆ, ನನ್ನ ಮನೆಯಿಂದ, ನನ್ನ ಕುಟುಂಬದಿಂದ ಏನು ಕೊಡಬೇಕು? ಹಲ್ಲೆಲೂಯಾ. ದೇವರು ಇದನ್ನು ಕೊಡು ಅಂತ ಹೇಳಿದಾಗ ಅದನ್ನು ಕೊಡು. ಇಟ್ಟಿಗೆ ಬೇಕಾದ್ರೆ ಇಟ್ಟಿಗೆ ಕೊಡು, ಸಿಮೆಂಟ್ ಬೇಕಾದ್ರೆ ಸಿಮೆಂಟ್ ಕೊಡು, ಹಣ ಬೇಕಾದ್ರೆ ಹಣ ಕೊಡು, ಕಂಬಿ ಬೇಕಾದ್ರೆ ಕಂಬಿ ಕೊಡು. ಹಲ್ಲೆಲೂಯಾ. ಈ ಕೆಲಸಕ್ಕೆ ಬರೋಕ್ಕಿಲ್ಲ ಬಿಡ್ರಿ, ಕೆಲಸ ಒಪ್ಪಿಸ್ಬಿಟ್ಟಿದ್ವಿ. ಏನಿದ್ರು ಬೇರೆ ರೂಪದಲ್ಲಿ ಕೊಡಬೇಕು. ಹಲ್ಲೆಲೂಯಾ. ಇಲ್ಲಿ ಎಷ್ಟು ಹೇಳ್ತಾರೆ, ಅದು ಯೇಸು ಸ್ವಾಮಿಗೆ ಬೇಕಾಗಿದೆ, ಸ್ವಾಮಿಯವರಿಗೆ ಬೇಕಾದ ಕೇಳ್ರಿ, ಅದು ಬಿಚ್ಚಿ ಕಳಿಸ್ತಾರೆ ಅಂತೆ. ಕೂಡಲೇ ಅವುಗಳನ್ನು ಬಿಟ್ಟು ಕೊಡೋರು. ಆಮೇಲೆ ಏನ್ ಮಾಡಿದ್ರು? ಬಿಟ್ಕೊಟ್ರ ಇಲ್ವಾ? ಬಿಟ್ಕೊಟ್ರು. ಎಷ್ಟು ಜನ ಹೇಳ್ತಾರೆ? ಆಮೇನ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಈಗಲೇ ಎಷ್ಟು ಜನ ದೇವರು ಕೊಡಕ್ ರೆಡಿ ಇದ್ದೀರಾ? ಈಗಲೇ ಏನ್ ಕೊಡಕ್ ರೆಡಿ ಇದ್ದೀರಾ? ಆಮೇನ್. ಕಟ್ಟೆನ ಅವಾಗ್ಲೇ ಬಿಚ್ಚಿಕೊಟ್ರು. 2 ಹಣ ಕೊಟ್ಟಂತಹ ವಿಧಿವೆಯ ಕುರಿತಾಗಿ ಇವತ್ತು ಬೈಬಲ್ ಇದೆ ಅಂದ್ರೆ ಅದನ್ನ ಯಥಾರ್ಥವಾಗಿ ಕೊಟ್ಟಂತಹ ಕಾಣಿಕೆ. ಅದು ಜಂಬದಿಂದ, ದುರಂಕಾರದಿಂದ
ಜನಗಳು ನೋಡ್ಲಿ ಅಂತ ಕೊಡೋದ್ರಿಂದ ದೇವರ ಹತ್ರ ಮಹಿಮೆ ಆಗಲ್ಲ. ದೇವರು ಅದನ್ನು ಇಷ್ಟಪಡೋದೇ ಇಲ್ಲ. ಧಾರಾಳವಾಗಿ ನನ್ನ ಕರ್ತನಿಗೆ, ನನ್ನ ಅಪ್ಪನಿಗೆ, ನನ್ನ ಸಭೆಗೆ ನಾನು ಕೊಡಬೇಕು, ನನ್ನ ಕುಟುಂಬ ಕೊಡಬೇಕು ಅಂತೇಳಿ ಸಂತೋಷದ ಕೊಡುವಾಗ ಅದು ಆಶೀರ್ವಾದಕರವಾಗಿರ್ತದೆ. ಯಾಕೆ ಕತ್ತೆ ಯಾಕೆ ಬೇಕು? ಒಂದು ವೇಳೆ ಆ ಕತ್ತೆಯನ್ನ ದೇವರು ಕರ್ಕೊಂಡ್ ಬಂದಿಲ್ಲ ಅಂದ್ರೆ, ಬಿಚ್ಕೊಂಡ್ ಬಂದಿಲ್ಲ ಅಂದ್ರೆ ಕತ್ತೆಯನ್ನ ಸಾಯಿಸ್ಬಿಡೋದು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಪ್ರಕಾರ ಅದು ಪರಿಹಾರ. ಆದ್ರೆ ಕತ್ತೆ ಬದಲಾಗಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ನಿಮಗೂ ನಮಗೂ ಕೊಟ್ಟಂತಹ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈಗ ಕತ್ತೆ ಸಾಯೋ ಅವಶ್ಯಕತೆ ಇಲ್ಲ. ಕತ್ತೆಗಾಗಿ, ಜನಗಳಿಗಾಗಿ, ಮನುಷ್ಯರಿಗಾಗಿ, ಎಲ್ಲರಿಗಾಗಿ ಯೇಸು ಕ್ರಿಸ್ತನು ತನ್ನ ಸ್ವಂತ ಪ್ರಾಣವನ್ನು ಕೊಟ್ಟಿದ್ದಾನೆ. ಆಮೆನ್, ಆಮೆನ್. ಇಲ್ಲಿ ಗಮನಿಸ್ರಿ, ಯೇಸು ಕ್ರಿಸ್ತನು ಹೇಳಿದಂತ ಮಾತಲ್ಲಿ ಅಲ್ಲಿ ಆ ಕತ್ತೆನ ಎಲ್ಲಿ ಕಟ್ಟಾಕಿದ್ದಾರೆ? ಒಂದು ಕಲ್ಲಿಗೆ ಕಟ್ಟಾಕಿದ್ದಾರೆ. ಆಮೆನ್, ಆಮೆನ್. ಈ ಕತ್ತೆ ಅನ್ನೋದು ಮನುಷ್ಯ. ಕತ್ತೆ ಅನ್ನೋದು ನಾವು ಮನುಷ್ಯರಾಗಿದ್ದೇವೆ. ಈ ಹಗ್ಗ ಅನ್ನೋದು ಪಾಪ, ಈ ಕಲ್ಲನ್ನೋದು ಮರಣ. ಈ ಪಾಪ ಮಾಡಿದಂತಹ ಮನುಷ್ಯನನ್ನ ಈ ಪಾಪ ಎಂಬ ಹಗ್ಗ ಈ ಮರಣ ಎಂಬ ಕಲ್ಲಿಗೆ ಕಟ್ಟಾಕಲ್ಪಟ್ಟಿದ್ರಿಂದ ಮನುಷ್ಯನು ಬಿಡಿಸ್ಕೊಳ್ಳಕ್ ಸಾಧ್ಯವೇ ಇಲ್ಲ. ಅರ್ಥ ಆಗ್ತದೆ? ಈ ಕಥೆಯನ್ನೋರು ಯಾರು? ಮನುಷ್ಯ. ಈ ಹಗ್ಗ ಯಾರು? ಪಾಪ. ಈ ಕಲ್ಲೇನು? ಮರಣ. ಪಾಪ ಮಾಡಿದಂತಹ ಮನುಷ್ಯ ಮರಣಕ್ಕೆ ಕಟ್ಟಾಕಲ್ಪಟ್ಟಿದ್ದಾನೆ. ಈ ಮರಣದಿಂದ ಬಿಡಿಸೋದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ. ಹಲ್ಲೆಲೂಯಾ. ಒಂದು ವೇಳೆ ಕತ್ತೆ ಅಲ್ಲೇ ಇದ್ದಿದ್ದಾದರೆ ಕತ್ತೆಯನ್ನು ಕತ್ತು ಮುರಿದು ಸಾಯಿಸಬೇಕಾಗಿತ್ತು. ಆದ್ರೆ ಯೇಸು ಕ್ರಿಸ್ತನು ಆ ಕಟ್ಟಾಕಲ್ಪಟ್ಟ ಕತ್ತೆಯನ್ನ ಬಿಡಿಸಿದ್ರು. ಪಾಪ ಎಂಬ ಕಟ್ಟನ್ನ ಒಡೆದ್ರು. ಮರಣದ ಕಟ್ಟಿಂದ ಬಿಡುಗಡೆ ಮಾಡಿದ್ರು. ಆ ಕತ್ತೆ ಜಾಗದಲ್ಲಿ ನಾವು ಇದ್ದೇವೆ. ಆಮೆನ್ ಏನ್ರಿ? ಹಲ್ಲೆಲೂಯಾ. ಆ ಕತ್ತೆ ಜಾಗದಲ್ಲಿ ಯಾರಿದ್ದಾರೆ? ಎಲ್ಲಿ ಕಟ್ಟಾಕಲ್ಪಟ್ಟಿದ್ರಿ? ಮರಣಕ್ಕೆ. ಏನ್ರಲ್ಲಿ ಕಟ್ಟಾಕಲ್ಪಟ್ಟಿದ್ವಿ? ಪಾಪದಲ್ಲಿ ಕಟ್ಟಾಕಲ್ಪಟ್ಟಿದ್ವಿ. ಯೇಸು ಕ್ರಿಸ್ತನು ಆ ಕತ್ತೆಯನ್ನು ಬಿಡಿಸಿದ ಹಾಗೆ ನಿಮ್ಮನ್ನ ನಮ್ಮನ್ನ ಆ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಕೊಟ್ಟು ರಕ್ತವನ್ನು ಚೆಲ್ಲಿ ಆ ಮರಣದ ಕೊಂಡಿಯನ್ನು ಮುರಿದು ಆ ಕಟ್ಟಿಂದ ಬಿಡುಗಡೆ ಮಾಡಿ ನಿಮ್ಮನ್ನ ನಮ್ಮನ್ನ ಸ್ವತಂತ್ರರಾಗಿ ಮಾಡಿದ್ರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮರಣಕ್ಕೆ ದಾಸರಲ್ಲ, ಪಾಪಕ್ಕೆ ದಾಸರಲ್ಲ, ಕ್ರಿಸ್ತನಿಗೆ ದಾಸರಾಗಿದ್ದೇವೆ. ಯೇಸು ಸ್ವಾಮಿ ಹೇಳಿದ್ರು, ಈ ಕತ್ತೆ ನನಗೆ ಬೇಕಾಗಿದೆ ಅಂತೇಳಿ. ಆಮೆನ್, ಆಮೆನ್. ಆ ಕತ್ತೆ ಯಾರು? ಚಿಕ್ಕಪಾಪಮ್ಮ. ಏನ್ ನಿನ್ನ ಹೆಸರು? ಚಿಕ್ಕಪಾಪಮ್ಮನೆ. ಆಮೆನ್. ಪಾಳ್ಯದಲ್ಲಿರುವುದು ಚಿಕ್ಕಪಾಪ ಎಂಬ ಕತ್ತೆ ಯಾರಿಗೆ ಬೇಕಾಗಿದೆ? ಯಾರಿಗೆ? ಯೇಸಪ್ಪನಿಗೆ. ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಲಳ್ಳಿ ಅಲ್ವಾ ರಾಘವೇಂದ್ರ ಬ್ರದರ್? ಆಲಂಬಡಿಲಿರುವಂತಹ ಆ ಕತ್ತೆ ಯಾರಿಗೆ ಬೇಕಾಗಿದೆ? ಯಾರಿಗೆ? ಯೇಸಪ್ಪನಿಗೆ. ನಿಮ್ಮ ಊರ ಹೆಸರು ಹೇಳ್ರಿ. ನಿಮ್ಮ ಊರ ಹೆಸರು ಹೇಳ್ರಿ ಜೋರಾಗಿ. ಎಸ್. ಆ ಊರ್ ಸೆಂಟ್ರಲ್ಲಿ ಕತ್ತೆ ಎಂಬ ನಿನ್ನನ್ನ ಬಿಡಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನ ಈ ಲೋಕಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಾಳಿಗೆನಲ್ಲಿದ್ದಂತಹ ಫ್ರಾನ್ಸಿಸ್, ಆ ಮುನಿಯಪ್ಪ, ಆ ಅಪ್ಪಯ್ಯನು ಯಾರಿಗೆ ಬೇಕಾಗಿತ್ತು? ಯೇಸಪ್ಪನಿಗೆ ಬೇಕಾಗಿತ್ತು. ಆ ಕತ್ತೆ ಎಂಬ ಅಪ್ಪಯ್ಯನ ಬೇಜಾರು ಮಾಡ್ಕೋಬೇಡಪ್ಪ ಕತ್ತೆ ಅಂತ. ಆ ಕತ್ತೆ ಎಂಬ ಮುನಿಯಪ್ಪ ಯಾರಿಗೆ ಬೇಕಾಗಿತ್ತು? ಯೇಸಪ್ಪನಿಗೆ. ಆತನಿಗೆ ಎಲ್ಲ ಕಟ್ಟಾಕಲ್ಪಟ್ಟಿತ್ತು? ಪಾಪ ಎಂಬ ದಾರದಿಂದ ಕಟ್ಟಾಕಲ್ಪಟ್ಟಿತ್ತು. ಆತನ ಪಾಪದಲ್ಲಿದ್ದಾಗ ಇವತ್ತು ಬೆಳಗ್ಗೆ ಬಂದು ಮುನ್ರಾಜಿಗೆ ಸಾಕ್ಷಿ ಹೇಳ್ತಾ ಇದ್ದ, ನಾನು ಯಾರು ಗೊತ್ತಾ? ದೊಡ್ಡ ಕುಡುಕನಾಗಿ ತುಂಬಾ ಪಾಪದಲ್ಲಿದ್ದೆ, ಯೇಸು ಸ್ವಾಮಿ ನನ್ನನ್ನು ಬಿಡಿಸ್ದ ಅಂತ ಸಾಕ್ಷಿ ಹೇಳ್ತಾ ಇದ್ದ. ಆಮೆನ್, ಆಮೆನ್. ಬಿಡಿಸಿದ ಯಾರು? ಯೇಸಪ್ಪ ಸ್ವಂತ ರಕ್ತವನ್ನು ಕೊಟ್ಕೊಂಡು ಆತನನ್ನ, ಕುಟುಂಬನನ್ನ, ಊರನ್ನ, ನಿಮ್ಮನ್ನ, ನಮ್ಮನ್ನ ಕಾಪಾಡಿದ್ದಾರೆ.
ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಕತ್ತೆ ಮೇಲೆ ಯಾರು ಕುತ್ಕೊಂಡಿಲ್ಲ, ಈ ಕತ್ತೆ ಮೇಲೆ ಯಾರು ಕುತ್ಕೊಂಡಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಿಗಾಗಿ ನಮ್ಮನ್ನ ಕ್ರಿಸ್ತನಿಗಾಗಿ ಪ್ರತಿಷ್ಠಾಪನೆ ಮಾಡಿದ್ದೇವೆ, ನಾವು ಮಾಡಿಕೊಂಡಿದ್ದೇವೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಗಮನಿಸ್ರಿ, ಮುಂದೆ ಹೋದ್ರಿ. ನೆರವೇರುವಾಗಿ ಇದು ಆಯಿತು. ಆ ಮಾತೇನೆಂದ್ರೆ, ಅವಾಗಲೇ ವಾಕ್ಯ ಓದ್ರಲ್ಲ, ಜಕರ್ಯ ಗ್ರಂಥ 9ನೇ ವಾಕ್ಯ ಅದೇ ಇದು. ನಗರಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರ್ತಾನೆ. ಓಕೆ, ಶಾಂತಿ ಬರಲಮ್ಮ ನಿನಗೆ, ಶಾಂತ ಗುಣವುಳ್ಳವನಾಗಿಯೂ. ಆಮೆನ್. ಯೇಸು ಸ್ವಾಮಿ ಎಂತಹ ಗುಣವುಳ್ಳವನು? ಶಾಂತಿ ಪ್ರಿಯನು. ಹಲ್ಲೆಲೂಯಾ. ಬೈದವರನ್ನ ಬೈದಿಲ್ಲ, ಉಗಿದವರನ್ನ ಉಗಿದಿಲ್ಲ, ಒಡೆದವರನ್ನ ಒಡೆದಿಲ್ಲ. ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರಿಸಿದ್ರೆ ಇಲ್ಲ, ತೋರಿಸ್ತಾರೆ. ಆಮೇಲೆ ಯೇಸು ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರಿಸುವಂತ ದೇವರವರು. ಆಮೇನ್. ಯೇಸು ಸ್ವಾಮಿಗೆ ಏನ್ ಹೆಸರು? ಶಾಂತ ಗುಣ ಉಳ್ಳವನು. ಎಷ್ಟು ಜನ ಶಾಂತಮ್ಮನವರಿದ್ದೀರಿ ಇಲ್ಲಿ? ಎಷ್ಟು ಜನ ಶಾಂತಪ್ಪನವರಿದ್ದೀರಿ? ಒಬ್ರು ಇಲ್ಲ, ಎಲ್ಲ ಕಾಳಿನ. ಶಾಂತಮ್ಮನವ್ರಿಲ್ಲ. ಏನದು? ನೀನು ಇದಕ್ಕಿಂತ ಮುಂಚೆ ಏನಾಗಿದ್ಯೋ, ಮಾರಮ್ಮನಾಗಿದ್ದೋ, ಮಾಂಕಾಳಮ್ಮಗಿದ್ದ ನನಗೆ ಗೊತ್ತಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ನೀನು ಶಾಂತಮ್ಮನ ಆಗಬೇಕು. ನೀನು ಶಾಂತಮ್ಮನ ಹೆಸರಿಕೊಳ್ಳೋದ್ರಿಂದ ಶಾಂತಿ ಅಲ್ಲ. ಕುಬೇರಪ್ಪ ಇದೆಯಾ? ಕುಬೇರ ಅಂತ ಶ್ರೀಮಂತನಲ್ಲ. ಆಮೇನ್, ಆಮೇನ್. ನಾನು ಯೇಸು ಸ್ವಾಮಿ ನಂಬಿದ್ರಿಂದ ನನ್ನಲ್ಲಿ ಶಾಂತಿ ಇದೆ. ನನ್ನಲ್ಲಿ ಅದನ್ನು ವಾಸ ಮಾಡೋದ್ರಿಂದ ಶಾಂತ ಗುಣ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಸೊಸೆಂದ್ರೆ ಹೇಳ್ತಾರೆ, ನಮ್ಮತ್ತೆ ಶಾಂತ ಗುಣ ಹಳ್ಳತ್ತೆ, ಶಾಂತಿ ನಮ್ಮತ್ತೆ, ಶಾಂತಮ್ಮ ಇಮ್ಮ. ಎಷ್ಟು ಜನ ಹೇಳ್ತೀರಾ? ಹೇಳಲ್ಲ? ನಿಮ್ಮತ್ತೆ ಶಾಂತಮ್ಮನಲ್ವಾ? ಎಲ್ಲ ಮಾರಿಯಮ್ಮನೇನಾ? ಮಾಂಕಾಳಮ್ಮ, ವೆರಿ ಗುಡ್. ಹಲ್ಲೆಲೂಯಾ. ಎಷ್ಟು ಜನ ಅತ್ತೆ ಅಂದ್ರೆ ಹೇಳ್ತೀರಾ, ನನ್ನ ಸೊಸೆ ಶಾಂತಮ್ಮ ಅಂತ. ಏನಪ್ಪ ಆಯ್ತು? ನನ್ನ ಸೊಸೆ ಶಾಂತಮ್ಮ. ಗೌರಮ್ಮ ಹೇಳ್ತಾರೆ ನೋಡ್ರಿ, ನನ್ನ ಸೊಸೆ ಶಾಂತಮ್ಮ ಅಂತ ಹೇಳ್ತಾರೆ. ವೆರಿ ಗುಡ್. ಗೌರಮ್ಮ ತನ್ನ ಸೊಸೆ ಬಗ್ಗೆ ಶಾಂತಮ್ಮ ಅಂತ ಹೇಳ್ತಾಳೆ. ಸೊಸೆನೇ ಕೂಡ ಹೇಳ್ತಾರೆ, ನಮ್ಮತ್ತೆ ಶಾಂತಮ್ಮನೇ ಹೇಳ್ತಾರೆ. ಅವರಿಬ್ರು ಅತ್ತೆ ಸೊಸೆ ಅಲ್ಲ, ತಾಯಿ ಮಗಳ ತರನೇ ಇದ್ದಾರೆ. ಆಮೇನ್. ಒಳ್ಳೆ ಸಾಕ್ಷಿ ಅವ್ರ ಕುಟುಂಬ, ತುಂಬಾ ಸಂತೋಷ. ಆಮೇನ್. ಯೇಸು ಕ್ರಿಸ್ತನಲ್ಲಿ ಬಂದಾಗ ಇದು ಬೇಕಾಗಿರುವಂತದ್ದು. ನಿಮ್ಮ ಅಕ್ಕಪಕ್ಕದವ್ರು ನಿಮ್ಮನ್ನ ಕುರಿತಾಗಿ ಶಾಂತ ಉಳ್ಳವರು ಅಂತ ಹೇಳ್ತಾರ. ಇವ್ರು ಚರ್ಚ್ಗೆ ಹೋಗಿದ್ದಾರೆ, ಚರ್ಚ್ಗೆ ಹೋದ್ಮೇಲೆ ಇವ್ರ ಬಾಯಿ ಮಾತೇ ಚೇಂಜು, ಇವ್ರ ನೋಟನೇ ಚೇಂಜು. ಇವರು ಜಗಳ ಮಾಡೋರಲ್ಲ, ಅನ್ಯಾಯ ಮಾಡೋರಲ್ಲ. ಇವರು ಯೇಸು ಕ್ರಿಸ್ತನ ಪ್ರತಿನಿಧಿಯಾಗಿದ್ದಾರೆ. ಯೇಸು ಕ್ರಿಸ್ತನ ಸ್ವಭಾವ ಇವರಲ್ಲಿ ಇದೆ ಅಂತೇಳಿ ಎಷ್ಟು ಜನ ನಿಮ್ಮನ್ನು ನೋಡಿ ಹೇಳ್ತಾರೆ. ಒಬ್ರೆ, ಇಬ್ರೆ, ಇನ್ನು ಕೆಲವರು. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ. ಎಷ್ಟು ಜನ ಯೇಸು ನಂಬಿದ್ದೀರಾ? ನಾನು ಅವಾಗ್ಲೇನಂದೆ, ಎಷ್ಟು ಜನ ಶಾಂತ ಉಳ್ಳವರಿಗಿದ್ದೀರಿ ಅಂತ ಕೇಳಿದ್ರೆ ಅದಿಲ್ಲ. ನೀವು ಯೇಸು ಸ್ವಾಮಿ ನಂಬಿದ್ರೆ ಅದು ಕರೆಕ್ಟ್, ನೀನು ನಾನು ನಂಬ್ತೀನಿ. ಅದು ಯೇಸು ಸ್ವಾಮಿ ನಿಮ್ಮೊಳಗೆ ಇದ್ದಾರಾ? ಯೇಸು ಸ್ವಾಮಿ ನಿಮ್ಮಲ್ಲಿ ಇದ್ರೆ ನಿಮ್ಮಲ್ಲಿ ಆ ಶಾಂತಿ ಇರುತ್ತೆ. ಆಮೇನ್. ಭದ್ರಪ್ಪ ಭದ್ರಮ್ಮ ಆಗಲ್ಲ. ಭದ್ರಪ್ಪ ಭದ್ರಕಾಳಿ ಆಗ್ತೀರಾ? ಆಗಕ್ಕಾಗಲ್ಲ. ಯಾಕಂದ್ರೆ ನಿನ್ನನ್ನು ಆಳ್ವಿಕೆ ಮಾಡುವಂತ ಶಾಂತ ಗುಣವುಳ್ಳ ದೇವರಾಗಿದ್ದಾನೆ. ಚಪಳ ದೇವರ ಮಹಿಮೆಗಾಗಿ ಮತ್ತೊಂದು ಸಾರಿ ಹೇಳ್ತೇನೆ. ಎಷ್ಟು ಜನ ಯೇಸು ನಂಬಿದ್ದೀರಾ? ಎಷ್ಟು ಜನ ಯೇಸು ಮಕ್ಕಳು? ಆಮೇನ್. ಯೇಸು ಸ್ವಾಮಿ ಮಕ್ಕಳು ಹೆಂಗಿರ್ಬೇಕು? ಯೇಸು ಸ್ವಾಮಿ ಏನಾಗಿದ್ದಾರೆ? ಏನಾಗಿದ್ದಾರೆ? ಅವರ ಮಕ್ಕಳು ಹೆಂಗಿರ್ಬೇಕು? ನೀವೇನಾಗಿದ್ದೀರಿ? ಇಲ್ಲಿಗೆ ಬರೋಷ್ಟಿಗೆ ಬಿದ್ದೋಗ್ತೀರಿ.
ಯೇಸು ಸ್ವಾಮಿ ಶಾಂತ ಗುಣವುಳ್ಳ ದೇವರು, ಅವರ ಮಕ್ಕಳು ಶಾಂತ ಉಳ್ಳ ದೇವರ ಮಕ್ಕಳು. ನೀನು ಯಾರು ಅಂದಾಗ ನಾನು ಮಾರಮ್ಮನ ಬಿಟ್ಟು ಬರಂಗೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಸತಿ ಎಷ್ಟು ಜನ ಶಾಂತಿ ಇದೆ ನಿಮ್ಮಲ್ಲಿ? ಇವತ್ತು ಗರಿಗಳ ಭಾನುವಾರ ಅಲ್ವಾ? ಗರಿಗಳನ್ನು ಆರಾಧನೆ ಮಾಡಿ, ಯಾಕ ಗರಿಗಳೆತ್ಕೊಂಡು ಆರಾಧನೆ ಮಾಡಿ ಶಿಲುಬೆ ಹಾಕಿ ಮನೆ ಬಾಗಿಲಿಗೆ ಹೋಗಿ ಹಾಕ್ಬಿಡ್ತೀರ. ಯಾಕೆ ಮನೆ ಬಾಗಿಲಲ್ಲಿ ಹಾಕೋದು? ಈ ಗರಿ ನೋಡಿ ಬರೋದೇವ ಓಡೋಗ್ಬಿಡ್ತದೆ ಅಂತ. ಹಂಗತಾನೆ, ಇನ್ನೇನಕ್ಕೆ ಹಾಕೋದು? ನಾವು ಚರ್ಚ್ಗೆ ಹೋಗಿದ್ದೀವಿ ಗುರುತಿಗೆ, ಅದಕ್ಕೆ ಈ ಬಾಗಿಲಲ್ಲಿ ಹಾಕಿದ್ರೆ ಬರೋದೇವ ಏನ್ ಮಾಡ್ತದೆ? ಯಾವತ್ ನೋಡಿ? ಗರಿ ನೋಡಿ. ಹಾಗಾದ್ರೆ ತೆಂಗಿನ ಮರ ಗರಿಗಳೆಲ್ಲ ನೋಡಿದ್ರೆ ಇನ್ನು ದೇವಗಳು ಆ ಕಡೆ ಬರಂಗೇ ಇಲ್ಲ. ಈ ಗರಿ ನೆತ್ಕೊಂಡು ಬಾಗಿಲಲ್ಲಿ ಹಾಕೋದ್ರಿಂದ ದೇವ ಹೋಗಲ್ಲ. ಫಸ್ಟ್ ನಿನ್ನೊಳಗಿರೋ ದೇವ ಹೊರಗಡೆ ಹೋಗ್ಬೇಕು. ಯಾರು ಆಮೇಲೆ ಹೇಳಿದ್ರು? ವೆರಿ ಗುಡ್, ಆಮೇಲೆ. ಹೊರಗಡೆ ದೇವ ಒಳಗೆ ಬರೋಕ್ಕಿಂತ ಮುಂಚೆ ಅದು ಬರ್ತದೋ ಬರಲ್ವೋ? ನಿನ್ನ ಮನೆ ಒಳಗಿರುವ ದೆವ್ವ ಶಾಂತಕ್ಕನಲ್ಲ, ಆ ಮಾರಕ್ಕನು ಹೋಗ್ಬೇಕು ಹೊರಗಡೆ. ಏಯ್ ಸುಟ್ಟು ಗಾಳಿ ಬರ್ತದೆ, ಸುಟ್ಟು ಗಾಳಿ ಬರ್ತದೆ, ಬಾಗ್ಲಾಕ್ ಅಂದ್ಬಿಟ್ಟು ಒಬ್ಬ ಎಮ್ಮ ಬಾಗಿಲು ಹಾಕಿದ್ಲು. ಬಾಗಿಲು ಮುಚ್ಚಿದ ತಕ್ಷಣ ಕಿಟಕಿಲಿ ಬಂದ್ಬಿಡ್ತು ಗಾಳಿ, ಕಿಟಕಿನೂ ಮುಚ್ಚಿಬಿಡ್ತು, ಶೀಟ್ ಒಳಗಡೆ ಬಂತು. ಇವಾಗ ಎಲ್ಲಿ ನಡೀತೀಯಾ? ಬರೋ ದೆವ್ವ ಬರೋ ಗಾಳಿ ಬಂದೇ ಬರ್ತದೆ, ಹೆಂಗ್ ಬೇಕಾದ್ರು. ಅದನ್ನ ತಡಿಬೇಕಾರದು ಏನಂದ್ರೆ ನಿನ್ನ ವಿಶ್ವಾಸ ನಿನ್ನೊಳಗಂತ ಯೇಸು ಕ್ರಿಸ್ತ ನಿಂತ್ಕೊಂಡ್ರೆ ಸಾಕು. ಕರಿಯಲ್ಲಿ ಏನೂ ಇಲ್ಲ, ನಿನ್ನೊಳಗಿರಂತ ಯೇಸು ಇರಬೇಕಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಯೇಸು ಕ್ರಿಸ್ತನ ಕುರಿತಾಗಿ ಹೇಳ್ತಿದ್ದಾನೆ, ಆತನು ಶಾಂತ ಗುಣವುಳ್ಳವನಾಗಿ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರ್ತಾನೆ. ಆ ಕತ್ತೆ ಮರಿ ನೀವು ನಾವು ಆಗಿದ್ದೇವೆ. ಯಾರ ಮೇಲೆ ಹತ್ತಿ ಬರಬೇಕು? ಕತ್ತೆ ರಾಂಗ್ ಮಾಡಿದ್ರೆ ಏನ್ ಮಾಡ್ತೀರಿ? ಆ ಕತ್ತೆ ಮೇಲೆ ಯಾರು ಕುತ್ಕೊಳ್ತಾರ? ರಾಂಗ್ ಕತ್ತೆ ಮೇಲೆ ಯಾರು ಕುತ್ಕೊಳ್ಳಲ್ಲ, ಶಾಂತ ಉಳ್ಳ ಕತ್ತೆ ಮೇಲೆನೆ ಕುತ್ಕೊಳ್ಳೋದು. ಆ ಕಾಲದಲ್ಲಿ ಆ ಕಡೆ ಈ ಕತ್ತೆಗಳ ಮುಖಾಂತರ ಲಗೇಜ್ ಆಗ್ತಾ ಇದ್ರು, ಬಂಡಿ ಇಳಿತಾ ಇದ್ರು, ಹೊಲ ಉಳ್ತಾ ಇದ್ರು. ಅಲ್ಲಿನ ಕತ್ತೆನೇ ಬೇರೆ, ಈ ಕಡೆ ಕತ್ತೆ ಬೇರೆ. ನಮ್ಮ ಕಡೆ ಇರೋ ಕತ್ತೆಗಳೆಲ್ಲ ಪೇಪರ್ ತಿನ್ನೋ ಕತ್ತೆ. ಯಾರಿಗ ಅರ್ಥ ಆಗಿಲ್ಲ? ಒಂದು ಕತ್ತೆ ಹೆಂಗ್ ಕರೀತದ ಹೋಗ್ಲಿ? ಹೇಳ ಬಂದ ಎಲ್ಲೋದು ಇಲ್ಲ, ಪುನೀತ್ ಚೆನ್ನಾಗಿ ಮಾಡ್ತಾನೆ. ಹೇಳ್ ಪುನೀತ, ಕತ್ತೆ ಹೆಂಗ್ ಕೂಗೋದು? ಅವ್ವ ಎಷ್ಟು ಜನ ನೋಡಿದ್ರಿ ಕತ್ತೆನ? ನೋಡಿದ್ದೀರಾ? ಎಲ್ಲಿ ನೋಡಿದ್ರಿ ಇವತ್ತು ಬೆಳಿಗ್ಗೆ? ಉಪ್ಪು ಉಪ್ಪು ಅಲ್ಲ, ಕತ್ತೆ ಅಂತ ತಕ್ಷಣ ಉಪ್ಪು. ಆ ಕಾಲದಲ್ಲಿ ಮಾಡ್ತಿದ್ರು ಉಪ್ಪು. ಇವಾಗ ಕತ್ತೆ ಹತ್ರ ಯಾರು ತಗೊಂಡ್ರು ಉಪ್ಪುನ? ಯಾರು ಇಲ್ಲ. ಆಮೇಲೆ ಎಷ್ಟು ಜನ ಕತ್ತೆ ಹತ್ರ ಹೊತ್ಸ್ಕೊಂಡಿದ್ದೀರಾ? ಕತ್ತೆ ಮೇಲೆ ಎಷ್ಟು ಮೂಟೆಗಳು ಹಾಕೊಂಡು ಎತ್ಕೊಂಡು ಹೋಗುತ್ತೆ ಪಾಪ, ಅದು ನೀಲ್ಕೊಂಡು ಹೋಗ್ತಾನೆ ಇರ್ತದೆ ಅಲ್ವಾ? ಕತ್ತೆ ಕಷ್ಟ ಜೀವಿ. ಎಷ್ಟು ಬರ ಹಾಕಿದ್ರು ಕೆಲವರು ರಾತ್ರಿ ಕಷ್ಟ ಪಡೋದು ನೋಡ, ಗಾಡ್ ದುಡಿಸಿನಟ್ಟು ದುಡಿಸ್ತಾಡಪ್ಪ ಪಾಪ. ಎಟ್ಲ ಗಾಡ್ ದುಡಿಸಿನಟ್ಲ ದುಡಿಸ್ತಾಡು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಶಾಂತಿ ಉಳ್ಳ ದೇವರು ಆ ಕತ್ತೆ ಮೇಲೆ ಬರ್ತಾ ಇದ್ದಾರೆ. ಆಮೆನ್, ಆಮೆನ್. ಮುಂದೆ ಹೋದ್ರಿ. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಕತ್ತೆಯನ್ನು, ಯೇಸು ತಾನಿಗೆ ಅಪ್ಪಣೆ ಕೊಟ್ಟಂತೆ ಕತ್ತೆಯ ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಹಲ್ಲೆಲೂಯಾ. ಈ ಕತ್ತೆಗೆ ಒಂದು ವಿಶೇಷವಾದ ಮರ್ಯಾದೆ ಬಂತು. ಎಲ್ಲಿಗೆ ಬಂತು? ಎಂದು ಬಂತಂದ್ರೆ, ಈ ಕತ್ತೆ ಮರಿಯನ್ನ ಒಂದು ಊರಿನ ಮಧ್ಯದಲ್ಲಿ ಕಟ್ಟಾಕಿದ್ರು. ಅದಕ್ಕೆ ಗೌರವ ಇರಲಿಲ್ಲ, ಅದಕ್ಕೆ ಯಾವುದು ರೆಸ್ಪೆಕ್ಟ್ ಕೊಡ್ತಾ ಇರ್ಲಿಲ್ಲ. ಆದ್ರೆ ಯಾವಾಗ ಯೇಸು ಕ್ರಿಸ್ತನು ನನಗೆ ಬೇಕು ಅಂತೇಳಿ ಅದು ಬಿಡಿಸ್ಕೊಂಬಂದು
ಆ ಕತ್ತೆಗೆ ತುಂಬಾ ಗೌರವ. ಇದಕ್ಕಿಂತ ಮುಂಚೆ ಆ ಕತ್ತೆ ಮೇಲೆ ಯಾರಾದ್ರೂ ಬಟ್ಟೆ ಹಾಕಿದವರೇ ಇಲ್ಲ. ಕತ್ತೆ ಬಂದ್ರೆ ಓಡಿಸೋರೇ ಜಾಸ್ತಿ. ಆದ್ರೆ ಯಾವಾಗ ಯೇಸು ಕ್ರಿಸ್ತನಿಗಾಗಿ ಪ್ರತ್ಯೇಕವಾಗಿ ಆ ಕತ್ತೆಯನ್ನು ಕರ್ಕೊಂಡ್ಬಂದ್ರು, ಆ ಕತ್ತೆಗೆ ತುಂಬಾ ಗೌರವ. ಎಲ್ಲೂ ಇಲ್ಲದಂತ ವಿಶೇಷತೆ ಆ ಕತ್ತೆಗೆ ಹೆಂಗಂದ್ರೆ ಬಟ್ಟೆಯನ್ನು ಹಾಕಿದ್ರಂತೆ, ತಮ್ಮ ಅಮೂಲ್ಯವಾದ ಬಟ್ಟೆಗಳನ್ನ ಹಾಕಿದ್ರಂತೆ ಕತ್ತೆ ಮೇಲೆ. ಆಮೆನ್, ಆಮೆನ್, ಆಮೆನ್. ಈ ಬಟ್ಟೆ ಅನ್ನೋದು ಒಂದು ರಕ್ಷಣೆ. ಹಲ್ಲೆಲೂಯಾ. ಏನಿದು ರಕ್ಷಣೆ? ಯೆಶಾಯನ ಗ್ರಂಥ 61ನೇ ಅಧ್ಯಾಯ 10ನೇ ವಾಕ್ಯ ಓದಿ. ರಕ್ಷಣೆಯ ವಸ್ತ್ರ. ರಕ್ಷಣೆ ಎಂಬ ವಸ್ತ್ರವನ್ನ ಒದಿಸಿ ಧರ್ಮ ಎಂಬ ನಿಲುವಂಗಿಯನ್ನ ತೊಡಿಸಿದ್ದಾನಲ್ಲ. ಹಲ್ಲೆಲೂಯಾ. ರಕ್ಷಣೆ ಎಂಬ ವಸ್ತ್ರವನ್ನ ದೇವರು ನಮಗೆ ದಾನವಾಗಿ ಕೊಟ್ಟಿದ್ದಾನೆ, ಉಚಿತವಾಗಿ ಕೊಟ್ಟಿದ್ದಾನೆ. ನಾನು ಯೇಸು ಸ್ವಾಮಿ ನಂಬಿಲ್ಲ ಅಂದಿದ್ರೆ ನನ್ನ ವಿಷಯ, ಇವತ್ತು ನಾನು ಮಣ್ಣಾಗಿ ಬಿಡ್ತಾ ಇದ್ನೋ, ಅಲ್ಲ ಜೈಲಾಗಿರ್ತಾ ಇದ್ನೋ, ಬೇರೆ ಯಾವ ಲೀಡರ್ ಆಗಿ ಏನೋ ದೊಡ್ಡ ಗಲಾಟೆಯಲ್ಲಿ ಏನದ್ರಲ್ಲಿ ಸಿಕ್ಕಾಕೊಂಡು ನಡೀತಾ ಇದ್ದೆ. ಆದ್ರೆ ಇವತ್ತು ನಾನು ಏನಾದ್ರೂ ಇಲ್ಲಿ ನಿಂತ್ಕೊಂಡಿದ್ದೀನಿ, ಮನುಷ್ಯನಾಗಿದ್ದೀನಿ ಅಂದ್ರೆ ಕಾರಣ ಒಂದೇ, ಏಸಪ್ಪನ ಕೃಪೆ. ಹಲ್ಲೆಲೂಯಾ. ಆ ರಕ್ಷಣೆ ವಸ್ತ್ರ ನನ್ನಲ್ಲಿ ಇರೋದ್ರಿಂದ ಇವತ್ತು ನಾನು ಬದುಕಿದ್ದೇನೆ. ನಾನು ನೀತಿಯಾಗಿ ಇರೋದಕ್ಕೆ, ನಿಲ್ಲೋದಕ್ಕೆ, ಗೌರವ ಇರೋದಕ್ಕೆ, ಊರಲ್ಲಿ ಹೋಗೋದಕ್ಕೆ ಈತನ ಫಾದರು ಅಂತ ಕರೆಯೋ ಕಾರಣ ಏನಂದ್ರೆ ಆತನ ನೀತಿ, ಆತನ ಪ್ರೀತಿ, ಆತನ ತ್ಯಾಗ ನನ್ನನ್ನು ಕಾಪಾಡಿತು. ಆಮೆನ್, ಆಮೆನ್, ಹಲ್ಲೆಲೂಯಾ. ಈ ಕತ್ತೆಗೆ ಎಲ್ಲಿಲ್ಲದಂತ ಮರ್ಯಾದೆ ಬಂತ ಕಾರಣ ಏನಂದ್ರೆ ಯಾವಾಗ ಯೇಸು ಕ್ರಿಸ್ತನಿಗೆ ಪ್ರತ್ಯೇಕ ಮಾಡ್ಕೊಳ್ತೋ, ಯೇಸು ಕ್ರಿಸ್ತನ ಕತ್ತೆಯನ್ನು ಆಯ್ಕೆ ಮಾಡ್ಕೊಂಡು ಆ ಕತ್ತೆಯನ್ನು ತೆಗೆದುಕೊಂಡು ಬರ ತಕ್ಷಣನೇ ಅಲ್ಲಿನ ಜನಗಳು ಆ ಕತ್ತೆಗೆ ಬಟ್ಟೆಯನ್ನು ಹಾಕಿದ್ರು. ನೆಕ್ಸ್ಟ್ ಬೇರೆ ಕೆಲವರು ಮರಗಳಿಂದ ಚಿಗುರನ್ನು ತಂದು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕದಲ್ಲಿ ಜಯ ಎಂದು ಆರ್ಭಟಿಸಿ. ಹಲ್ಲೆಲೂಯಾ. ಇನ್ನು ಬೇರೆ ಪತ್ರಿಕೆಯಲ್ಲಿ ನೋಡುವಾಗ ಚಿಗುರುಗಳನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನ ಕತ್ತೆ ಮೇಲೆ ಬರ್ತಿರ್ಬೇಕಾದ್ರೆ ಆರಾಧನೆ ಮಾಡ್ತಾ ಇದ್ದೆ ಅಂದ್ರೆ. ಹಲ್ಲೆಲೂಯಾ. ದೇವರನ್ನ ಸ್ತೋತ್ರ ಮಾಡ್ತಾ ಇದ್ರಂತೆ. ಆಮೆನ್. ಈ ಹಸುರು ಏನು ತೋರಿಸುತ್ತಂದ್ರೆ ಆರೋಗ್ಯವನ್ನು ತೋರಿಸುತ್ತೆ. ಈ ಹಸುರು ಏನು ತೋರಿಸುತ್ತಂದ್ರೆ ಆರಾಧನೆಗೆ ಗುರುತಾಗಿದೆ. ನಾವು ಆರಾಧನೆ ಮಾಡಬೇಕಾಗಿದೆ. ಆಮೆನ್. ಏನ್ ಮಾಡಬೇಕು? ಯೇಸು ಕ್ರಿಸ್ತನನ್ನ ಆರಾಧಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯ ದೇವರನ್ನ ಸತ್ಯದಿಂದಲೂ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ಆರಾಧನೆ ಮಾಡ್ತಾ ಇದ್ದೀರಾ? ಎಷ್ಟು ಜನ ಆರಾಧನೆಗೆ ಸರಿಯಾದ ಸಮಯಕ್ಕೆ ಬಂದ್ರಿ? ವಾರನೂ ಹೇಳ್ತಾ ಇದೀವಿ, ನಾವು ಆರಾಧನೆ ಸರಿಯಾದ ಸಮಯಕ್ಕೆ ಬಂದು ದೇವರನ್ನು ಆರಾಧಿಸಬೇಕು. ಆರಾಧನೆ ಮಾಡಬೇಕು ಅಂತ ದೇವರಿಗೆ ಇಷ್ಟ. ಹಲ್ಲೆಲೂಯಾ. ನಮ್ಮನ್ನ ಆ ಮರಣ ಕಂಬದಿಂದ ಬಿಡಿಸಿದ್ದಾನೆ, ಆ ಮರಣ ಕಟ್ಟೆಗಳಿಂದ ಬಿಡಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾವು ಆರಾಧನೆ ನಮ್ಮ ಭಾಗವಾಗಿರಬೇಕು. ಇಲ್ಲಿ ಗುಂಪುಗಳು ನೋಡ್ತಾ ಇದ್ದೇವೆ. ನನ್ನ ಟೈಮ್ ಇಲ್ಲದ್ರೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ದಿರ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ಗುಂಪುಗಳಿದ್ದಾವೆ. ಆ ಗುಂಪುಗಳು ಏನ್ ಮಾಡ್ತಾ ಇದ್ದಾವೆ? ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಲೋಕದಲ್ಲಿ ಜಯ ಎಂದು ಆರ್ಭಟಿಸಿದ್ರಂತೆ. ಆರಾಧನೆ ಹೆಂಗಿರ್ಬೇಕು? ಆರ್ಭಟಿಸುವಾಗಿರಬೇಕು. ಆರಾಧನೆ ಆರ್ಭಟಿಸುವಾಗಿ, ಆನಂದ ಭರಿತವಾಗಿ, ಸಂತೋಷ ಭರಿತವಾಗಿ ದೇವರನ್ನು ಆರಾಧಿಸಬೇಕು. ದುಃಖದಿಂದ ಆರಾಧಿಸಬಾರದು. ದೇವರನ್ನು ಸಂತೋಷದಿಂದ ಆರಾಧಿಸಬೇಕು. ಆಮೆನ್. ಈ ವಾರದಲ್ಲಿ ನಮ್ಮ ಸಭೆಯ ವಿಚಾರವಾಗಿ ಒಂದು ದರ್ಶನ ಉಂಟಾಯಿತು. ಇಲ್ಲಿ ಸಭೆಯಲ್ಲಿ 3 ಗುಂಪುಗಳಿದ್ದಾವೆ. ಎಷ್ಟು? 3 ಗುಂಪುಗಳು. ಒಂದವನಿಗೆ ಆಶೀರ್ವಾದ,
ಮೇಳನ ಲೋಕದಲ್ಲಿ ಜಯ ಅಂತೇಳಿ ಆರ್ಭಟಿಸ್ತಾ ದೇವರನ್ನ ಆರಾಧಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ತಾನೇ ಮಹಿಮೆ ಆಗಲಿ. ಆಮೆನ್, ಆಮೆನ್. ಯೇಸು ಕ್ರಿಸ್ತನು ತನ್ನ ವಾಗ್ದಾನ ಪ್ರಕಾರ ಹಳೆಯ ಒಡಂಬಡಿಕೆ ವಾಕ್ಯಗಳ ಅನುಸಾರವಾಗಿ ಎಲ್ಲ ತನ್ನ ಜೀವಿತದಲ್ಲಿ ಪ್ರತಿಯೊಂದು ಊರು ಪ್ರತಿಯೊಂದು ಜಾಗದಲ್ಲಿ ಹೋಗಬೇಕಾದರೂ ಆ ವಾಕ್ಯಗಳು ನೆರವೇರುವಂತದ್ದಾಗಿದೆ. ಆತನ ಕತ್ತೆಯ ಮೇಲೆ ಬರುವಂಥದ್ದು ಸಹ ಆತನ ಪ್ರವಾದನೆಯ ವಾಕ್ಯವಾಗಿದೆ. ಆ ವಾಕ್ಯ ನೆರವೇರ್ತಾ ಇದೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ಇವತ್ತು ತಿಳ್ಕೊಳ್ಳುವಂತ ನಾವೆಲ್ಲರೂ ಸಹ ಒಂದು ಕತ್ತೆ ಮರಿಯಾಗಿ ಮಾರ್ಪಾಡಾಗಬೇಕು. ಎಷ್ಟು ಜನಕ್ಕೆ ಇಷ್ಟ ಕತ್ತೆ ಆಗೋದಕ್ಕೆ? ಎಂತ ಕತ್ತೆ? ಪೇಪರ್ ತಿನ್ನ ಕತ್ತೆ ಅಲ್ಲ, ಏಸು ಕತ್ತೆ ಅಲ್ಲ, ಏಸು ಕ್ರಿಸ್ತನ ಹೊರುವಂತ ಕತ್ತೆ ಆಗಬೇಕಾಗಿದೆ. ಆಮೆನ್. ನೀವು ಯಾವ ಕತ್ತೆ? ಏಸಪ್ಪನ ಹೊರುವಂತ ಕತ್ತೆನ? ಏಸಪ್ಪನ ಹೆಸರು ಪೇಪರ್ ತಿನ್ನೋ ಕತ್ತೆನ? ಏಸಪ್ಪನ ಹೊರುವ ಕತ್ತೆ ಆಗಿದ್ರೆ ನಿನಗೆ ಸನ್ಮಾನ, ನಿನಗೆ ಬಹುಮಾನ, ನಿನಗೆ ರಕ್ಷಣಾ ವಸ್ತ್ರ. ನಿನ್ನ ನೋಡಿ ದೇವರು ಸಂತೋಷ ಪಡುವಂತನಾಗಿದ್ದಾನೆ, ಜನಗಳು ಸಂತೋಷ ಪಡುವಂತರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲ ನಿಂತ್ಕೊಳ್ಳಿ ಸಮದಲ್ಲಿ. ಇನ್ನೊಂದು ಹಾಡನ್ನು ಹಾಡೋ ಕಾಣಿಕೆ ತೆಗೆದುಬಿಡ್ತದೆ. Yeah.
ತಂದೆ ದೇವರೇ, ನೀವು ಮಾಡಿದ ಮಹಾಪಕಾರಿಗಳಿಗಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಸುಂದರಕರ್ತನೆ ಬೆಳಗ್ಗೆಂದು ಎಲ್ಲರೂ ನಡೆಸ್ಕೊಂಡು ಬಂದ ಕಾರ್ಯಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ಕಾಣಿಕೆಗಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ನಿನ್ನ ಭಕ್ತಳು ನಿನ್ನಲ್ಲಿ ಜೀವಿಸಿದಂತಹ ಪರಮೇಳಮ್ಮ ಈ ದಿನ ಅಪ್ಪ ನಿನ್ನೆ ನಿದ್ರೆ ಹೋಗಿದ್ದಾಳೆ. ಆ ದಿನ ಈ ದಿನ ಶರೀರವನ್ನ ಮಣ್ಣಿಂದ ಬಂದ ಮಣ್ಣಿಗೆ ಸೇರಿಸುವಂತಹ ಈ ಕಾರ್ಯದಲ್ಲಿ ನೀವು ನಡೆಸಿರಿ ಸ್ವಾಮಿ. ನಿನ್ನ ಭಕ್ತಳನ್ನ ನೀವು ಘನಪಡಿಸುವಂತವ್ರು ಅದಕ್ಕಾಗಿ ಸ್ತೋತ್ರ. ಅದು ಪ್ರಯಾಣದಲ್ಲಿ ಸಭೆಗಳ ಮುಖಾಂತರ ನಾವು ಹೋಗ್ತಾ ಇದ್ದೀವಿ ಸ್ವಾಮಿ. ಕರ್ತನೆ ನಾಮಕ ವಹಿಮುಂಟು ಆಗುವಾಗ ಹೋಗುವಾಗ ಬರುವಾಗ ಇರಲಿ. ಆ ಕಾರ್ಯ ಸಹ ನೀವು ಉತ್ತಮ ರೀತಿಯಲ್ಲಿ ನಡೆಸಿಕೊಡು ಸ್ವಾಮಿ. ಸನ್ಮಾನವು ಗೌರವ ನೀವು ಕೊಡುವಂತರಾಗಿದ್ದರೆ ಅದಕ್ಕಾಗಿ ಸ್ತೋತ್ರ. ವಾತಾವರಣ ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೀವಿ ಸ್ವಾಮಿ. ನೀವು ಆಶ್ವಸ್ರಿ ನನ್ನ ಪ್ರತಿಯೊಬ್ಬನ ಆಶ್ವಸ್ರಿ ಕೊಟ್ಟ ಕಾಣಿಕೆಯನ್ನು ಆಶೀರ್ವಾದ ಮಾಡಿ ಬಲಪಡಿಸಿ. ಸಭೆಯಿಂದ ಕಟ್ಟಲ್ಪಡುವಂತ ಸಭೆಗಾಗಿ ಸ್ತೋತ್ರ. ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸಹಾಯ ಬರಲಿ ಸ್ವಾಮಿ. ಸಹಾಯವನ್ನು ಆಶ್ವಸ್ತಿ ಬಲಪಡಿಸಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಬೆಳೆ ತಂದೆ ನನ್ನ ಮನವಿ ಹೊಂದಿಕೊಂಡು ನನ್ನ ಮನೆಯ ಹೊಂದಿಕೊಂಡು ಆತನ ಮಾಡಿಕೊಳ್ಳುವ ನನ್ನ